ಶಿರಾ ನಗರದ ಪ್ರತಿಷ್ಠಿತ ಸೆಂಟ್ ಆನ್ಸ್ ಪಿಯು ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿ ಮೋಹನ್ ಜೆ ಜನವರಿ 16 ಹಾಗೂ 17ರಂದು ನೇಪಾಳದ ಕಠ್ಮಾಂಡಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಭಾರತ ದೇಶವನ್ನ ಪ್ರತಿನಿಧಿಸಿ 55 ಕೆಜಿ ತೂಕದ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿರುತ್ತಾರೆ. ಶಿರಾದ ಈ ಕುವರ ಸಪ್ತಗಿರಿ ಬಡಾವಣೆಯಲ್ಲಿ ವಾಸವಾಗಿರುವ ಜಯರಾಮ್ ಹಾಗೂ ಗುರುಶಾಂತಮ್ಮ ದಂಪತಿಗಳ ಮಗ. ಸುಮಾರು 4 ವರ್ಷಗಳಿಂದ ಹಿರಿಯೂರಿನ ಅಂತಾರಾಷ್ಟ್ರೀಯ ಕರಾಟೆ ಕೋಚ್ ರಂಗಸ್ವಾಮಿ ಅವರ ಬಳಿ ಕರಾಟೆ ಕಲಿತಿದ್ದು, ಶಿವಮೊಗ್ಗ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ನಡೆದ ನ್ಯಾಷನಲ್ ಚಾಂಪಿಯನ್ಶಿಪ್ ಕರಾಟೆ ಸ್ಪರ್ಧೆಯಲ್ಲಿ ವಿಜೇತನಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆಯಾಗಿರುತ್ತಾನೆ. ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಒಟ್ಟು 12 ದೇಶಗಳು ಪಾಲ್ಗೊಂಡಿದ್ದು, ಅದರಲ್ಲಿ 55 ಕೆಜಿ ತೂಕದ ವಿಭಾಗದಲ್ಲಿ ಮೋಹನ್ ಚಿನ್ನದ ಪದಕ ಗಳಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶಕ್ಕೆ ಹಾಗೂ ಕರ್ನಾಟಕ ರಾಜ್ಯ ಹಾಗೂ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿಗೂ ಸಹ ಗೌರವ ತಂದುಕೊಟ್ಟಿರುತ್ತಾನೆ. ಈ ವಿದ್ಯಾರ್ಥಿ ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ ಕ್ರೀಡೆಯಲ್ಲೂ ಕೂಡ ಭಾಗವಹಿಸುವ ಆಕಾಂಕ್ಷೆ ಹೊಂದಿರುವುದರಿಂದ ಶಿರಾ ಶಾಸಕ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ, ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಹಾಗೂ ಇತರೆ ಜನಪ್ರತಿನಿಧಿಗಳು ಸರ್ಕಾರ ಮಟ್ಟದಲ್ಲಿ ಈ ವಿದ್ಯಾರ್ಥಿಯ ಸಾಧನೆಗೆ ಪ್ರೋತ್ಸಾಹ ನೀಡಲು ಮುಂದಾಗಬೇಕಾಗಿದೆ. ಶ್ರೀ ಟಿವಿ ವೀಕ್ಷಕರೇ, ಈ ದಿನ ನಾವು ಸೆಂಟ್ ಆನೀಸ್ ಪಿ ಯು ಕಾಲೇಜ್ ಹತ್ರ ಇದ್ದೀವಿ. ಪಿ ಯು ಕಾಲೇಜ್ ಫಸ್ಟ್ ಪಿ ಯು ಕಾಲೇಜ್ ಮೋಹನ್ ಜೆ ಅನ್ನೋ ಒಬ್ಬ ಹುಡುಗ ವಿದ್ಯಾರ್ಥಿ ನೇಪಾಳದಲ್ಲಿ ಜನವರಿ 16-17ರಲ್ಲಿ ನಡೆದ ಕರಾಟೆ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ಚಿನ್ನದ ಪದಕ ಗಳಿಸಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೋಹನ್, ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ಪಲ್ಲಿ ಚಿನ್ನದ ಪದಕ ಗಳಿಸಿದ್ದಾರೆ. ಭಾರತನ ರೆಪ್ರೆಸೆಂಟ್ ಮಾಡಿ ಭಾರತದ ಕೀರ್ತಿ ಪಥಕ್ಕೆ ಹರಿಸಿದ್ದೀರಾ. ನಿಮ್ಗೇನು ಅನಿಸ್ತಾ ಇದೆ? ಸರ್, ತುಂಬ ಖುಷಿ ಆಗ್ತಿದೆ. ಹಂಗೆ ನಾನು ಮುಖ್ಯವಾಗಿ ನಮ್ಮ ಕಾಲೇಜಿಂದ ವನಿತಾ ಜಾನ್ ಸಿಸ್ಟರ್ ಅವ್ರಿಗೆ ಮತ್ತು ನಮ್ಮ ಅಪ್ಪ ಅಮ್ಮಂಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ನಮ್ಮ ಕೋಚ್ ಆದ ರಂಗಸ್ವಾಮಿ ಸರ್ಗೆ ಜಾಸ್ತಿ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರಿಲ್ಲ ಅಂದರೆ ನಾನು ಇವತ್ತು ಹೋಗೋಕ್ಕೆ ಆಗ್ತಿರಲಿಲ್ಲ. ಫುಲ್ ಚೆನ್ನಾಗೆ ಟ್ರೈನಿಂಗ್ ಕೊಟ್ಟು ಇದು ಮಾಡಿದ್ದಾರೆ. ನಿಮಗೆ ಕರಾಟೆ ಕಲಿಬೇಕು ಅಂತ ಸ್ಫೂರ್ತಿ ಬಂದಿದ್ದು ಯಾವಾಗ? ನಾನು 8th ನಮ್ಮ ಸ್ಕೂಲ್ಗೆ ಕರಾಟೆ ಕಲ್ಸಕ್ಕೆ ಬರೋರು, ಅವಾಗ ಕಲ್ತು. ಯಾರು ನಿಮ್ಮ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ ಇದು? ಸರ್, ಸುಮಾರು 4 ವರ್ಷದಿಂದ ಕರಾಟೆ ಪ್ರಾಕ್ಟೀಸ್. ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾರಲ್ಲ, ಹಂತವಾಗಿ ನಿಮ್ಮ ಜರ್ನಿ, ಕರಾಟೆ ಜರ್ನಿ ಬಗ್ಗೆ ತಿಳಿಸ್ಕೊಡಿ. ಸರ್, ಒಂದು ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಅನಿಸೋದು ಕರಾಟೆದು. ಆಮೇಲೆ ಫಸ್ಟು ನಾನು ಇದು ಬೆಂಗಳೂರಲ್ಲಿ ನಡೆದ ನ್ಯಾಷನಲ್ ಚಾಂಪಿಯನ್ಶಿಪ್ಪಿಗೆ ಸೆಲೆಕ್ಟ್ ಆದೆ. ಅಲ್ಲಿ ಫಸ್ಟ್ ಪ್ಲೇಸ್ ಆಯಿತು. ಅದಾದಮೇಲೆ ನೆಕ್ಸ್ಟು ಆಮೇಲೆ ಸ್ವಲ್ಪ ಇದು ಕಾರಣಾಂತರದಿಂದ ಇದು ನಾನು ಬಿಟ್ಟೆ ಕರಾಟೆನ. ಆಮೇಲೆ ತಿರ್ಗಾ ಹಿರಿಯೂರಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಫಸ್ಟು ಸ್ಟೇಟ್ ಲೆವೆಲ್ಲು ಇದು ಬೆಂಗಳೂರಿಗೆ ಕರ್ಕೊಂಡೋದ್ರು. ಅಲ್ಲಿನೂ ಫಸ್ಟ್ ಪ್ಲೇಸ್ ಆಯಿತು. ಸರ್, ನೆಕ್ಸ್ಟು ಚಿಕ್ಕಬಳ್ಳಾಪುರದಲ್ಲಿ ನಡೆದ ನ್ಯಾಷನಲ್ ಚಾಂಪಿಯನ್ಶಿಪ್ಪಿಗೆ ಸೆಲೆಕ್ಟ್ ಆಗಿದ್ದೆ. ಅಲ್ಲಿ ಅಲ್ಲಿನೂ ಫಸ್ಟ್ ಪ್ಲೇಸೇ ಆಯಿತು. ಸರ್, ಅದಾದಮೇಲೆ ರಾಜಸ್ಥಾನಲ್ಲಿತ್ತು. ಅದು ಫ್ಲೈಟು ಸ್ಟ್ರೈಕ್ ಆಗಿ ಅವತ್ತು ಫ್ಲೈಟ್ ಮಿಸ್ ಆಗಿಬಿಡ್ತು ರಾಜಸ್ಥಾನಿಗೆ. ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸರ್, ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಇಂಟರ್ನ್ಯಾಷನಲಿಗೆ ಹೋಗಿ ಫಸ್ಟ್ ಪ್ಲೇಸ್. ಇಂಟರ್ನ್ಯಾಷನಲ್ ಕರಾಟೆ ನಡೀತಲ್ಲ ನೇಪಾಳದಲ್ಲಿ, ಕಾಠ್ಮಂಡೂದಲ್ಲಿ, ಎಷ್ಟು ದೇಶಗಳು ಪ್ರತಿನಿಧಿಸಿದ್ರು? ಸರ್, ಸುಮಾರು ಒಂದು 12 ದೇಶದಿಂದ ಬಂದಿದ್ರು ಸರ್. ಯಾವ್ಯಾವ ದೇಶಗಳು? ಸರ್, ಚೀನಾ, ಅಮೇರಿಕಾ, ಶ್ರೀಲಂಕಾ, ಇಂಡಿಯಾ, ನೇಪಾಳ್, ಜಪಾನ್, ಥೈಲ್ಯಾಂಡಿಂದ ಎಲ್ಲ ಬಂದಿದ್ರು ಸರ್. ನೀವು 55 ಕೆಜಿ ಇದರಲ್ಲಿ ವಿಭಾಗದಲ್ಲಿ ಗೆದ್ದಿರೋದು? ಹಾಂ ಸರ್. ಈ ಶಿರಾದವರು ಇನ್ನೊಬ್ಬರು ಇಲ್ಲಿ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಒಬ್ಬರು ಇದ್ದಾರಲ್ಲ, ಅವ್ರ ಹೆಸರು? ಸರ್, ಅವ್ರ ಹೆಸರು ಜಾನ. ನಿಮ್ಮ ತಂದೆ ತಾಯಿ ಏನು ಹೇಳ್ತಾ ಇದ್ದಾರೆ ನಿಮ್ಮ ಸಾಧನೆ ಬಗ್ಗೆ? ಸರ್, ತುಂಬ ಖುಷಿ ಪಡ್ತಿದ್ದಾರೆ. ಈಗ ಮುಂದಿನ ಗುರಿ ನಿಮ್ಮದು? ಸರ್, ಮುಂದೆ ಶಿರಾದಲ್ಲೇ ಒಂದು ಕರಾಟೆ ಕ್ಲಾಸ್ ಓಪನ್ ಮಾಡೋಣ ಅಂತ ಇದ್ದೀನಿ.
ಅಲ್ಲ ನೆಕ್ಸ್ಟ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಗಳಿಸಿದ್ರ ಮುಂದಿನ ಸಾಧನೆ ಏನಂತ? ಸರ್ ಮುಂದೆ ಮೇಯಲ್ಲಿ ಥಾಯ್ಲ್ಯಾಂಡಿಗೆ ಸೆಲೆಕ್ಟ್ ಆಗಿದ್ದೀನಿ ಸರ್. ಅಲ್ಲಿ ಸೆಲೆಕ್ಟ್ ಆಗಿದ್ದೀರಾ? ಹಾಂ ಎಷ್ಟನೇ ತಾರೀಕದು? ಸರ್ ಮೇಯಲ್ಲಿ ಅಂತ ಹೇಳಿದ್ದಾರೆ, ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಮೋಹನ್, ನಿಮ್ಮದು ಮುಂದಿನ ಗುರಿ? ಸರ್ ಮುಂದಿನ ಗುರಿ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಮುಂದೆ ಥಾಯ್ಲ್ಯಾಂಡಲ್ಲೊಂದಿದೆ, ಅದಾದಮೇಲೆ ದುಬೈಲೊಂದು ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇದೆ. ನಾನು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ದೇಶದ ಹೆಸರನ್ನು ದೇಶಕ್ಕೆ ಕೀರ್ತಿ ತರಬೇಕು ಅಂದ್ಕೊಂಡಿದ್ದೀನಿ. ಇದರಿಂದ ನಮ್ಮ ಸರ್ಕಾರ ಮತ್ತು ನಮ್ಮ ಜನಪ್ರತಿಗಳು ನನಗೆ ಸಹಕಾರ ಕೊಡಬೇಕು. ಇಷ್ಟವರೆಗೂ ಮಾತಾಡ್ಸಿದ್ವಲ್ಲ ಮೋಹನ್ ಸಾಧನೆ ಬಗ್ಗೆ. ಮೋಹನ್ ಚಿನ್ನದ ಪದಕ ಪಡೆದಿದ್ದಾರೆ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ಪಲ್ಲಿ. ದೇಶದ ಕೀರ್ತಿ ಪತಾಕ ಹಾರಿಸಿದ್ದಾರೆ. ಇಂಥವರು ನಮ್ಮ ಶಿರಾ ಹುಡುಗ ಕುವರ ಅನ್ನೋದು ತುಂಬ ಹೆಮ್ಮೆಯ ವಿಷಯ. ನಮ್ಮ ಮಾನ್ಯ ಶಾಸಕರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಜಯಚಂದ್ರ ಅವರು ಇವರ ಒಂದು ಕ್ರೀಡೆಗೆ ಪ್ರೋತ್ಸಾಹ ನೀಡಿ ಮತ್ತು ಒಲಿಂಪಿಕ್ಸು ಮತ್ತು ಉನ್ನತ ಸ್ಥಾನಕ್ಕೇರೋಕ್ಕೆ ಅವರು ಸಹಾಯ ಮಾಡಬೇಕು ಮತ್ತು ಸರ್ಕಾರದ ಮಟ್ಟದಲ್ಲೂ ಸಹಾಯ ಮಾಡಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊತೀನಿ. ಮೋಹನ್ ಜೆ ನಮ್ಮ ಸೈಂಟ್ ಆನೀಸ್ PU ಕಾಲೇಜು ವಿದ್ಯಾರ್ಥಿ. ಅವನು ಚಿನ್ನದ ಪದಕ ಪಡೆದಿರೋದ್ರಿಂದ ಅದ್ರ ಶಾಲೆ ಪ್ರಿನ್ಸಿಪಾಲ್ ವನಿತಾ ಜೈನ್ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹುಡುಗ ಚಿನ್ನದ ಪದಕ ಪಡೆದಿದ್ದಾನೆ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ. ಏನು ಅನಿಸ್ತದೆ ಸರ್? ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ಮೋಹನ್ ಫಸ್ಟ್ PU ಸೈನ್ಸ್ ಹುಡುಗ ಈ ಥರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರಾಟೆಯಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾನೆ. ಭಾರತ ದೇಶಕ್ಕೂ ಅಥವಾ ನಮಗೂ ತುಂಬ ಸಂತೋಷದ ಸುದ್ದಿ. ಮೋಹನ್ ಇನ್ನೂ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಮೋಹನ್ ಅವರ ಕ್ಲಾಸ್ ಟೀಚರ್ ಕಾವ್ಯ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಏನು ಅನಿಸ್ತಾ ಇದೆ ನಿಮ್ಮ ಸ್ಟೂಡೆಂಟ್ ಸಾಧನೆ ಬಗ್ಗೆ? ತುಂಬ ಖುಷಿ ಆಗ್ತಿದೆ ಸರ್. ಸೊ ಕಾಲೇಜಿಗೂ ತಾಲೂಕಿಗೂ ಹಾಗೂ ದೇಶಕ್ಕೆ ಒಳ್ಳೆ ಕೀರ್ತಿ ತಗೊಂಡು ಬಂದಿದ್ದಾನೆ. ಮುಂದೆನೂ ಇದೇ ಥರ ನೆಕ್ಸ್ಟು ಕರಾಟೆ ಚಾಂಪಿಯನ್ ಆಗಲಿ ಅಂತ ಆಶಿಸ್ತೀನಿ ಸರ್. ಮೋಹನ್ ಅವರ ತಂದೆ ಜಯರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಜಯರಾಮ್ ಸರ್ ನಮಸ್ತೆ. ನಿಮ್ಮ ಮಗನ ಸಾಧನೆ ಬಗ್ಗೆ ಏನು ಅನಿಸ್ತಾ ಇದೆ ಸರ್? ಸರ್ ಇವಾಗ ಸಾಧನೆ ಬಗ್ಗೆ ತಂದೆ ಆಗಿ ಭಾರಿ ಖುಷಿ ಪಡ್ತಾ ಇದ್ದೀನಿ. ಇದೇ ಥರ ಒಳ್ಳೊಳ್ಳೆ ಸಾಧನೆ ಮಾಡಿ ನಮ್ಮ ದೇಶಕ್ಕೂ ಓದ್ತಿರೋ ಸ್ಕೂಲ್ಗೂ ಒಳ್ಳೆ ಹೆಸರು ತರಬೇಕು ಅಂತ ಆಸೆ. ಆ ವಿದ್ಯಾರ್ಥಿ ಮೋಹನ್ ಅವರ ಸಾಧನೆ ಬಗ್ಗೆ ಹಿರಿಯ ಶಿಕ್ಷಕರಾದ ನಾಗಭೂಷಣ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಅನ್ನಿಸ್ತಾ ಇದೆ. ಈಗಾಗಲೇ ನಮ್ಮ ಶಾಲೆಗಳಿಗೆ ಸಾಕಷ್ಟು ಬಹುಮಾನಗಳು ಬರ್ತಾ ಇದೆ. ರಾಜ್ಯ ಮಟ್ಟದ ಬಂದಿದೆ, ರಾಷ್ಟ್ರ ಮಟ್ಟದ ಬಂದಿದೆ. ಇದು ಅಂತಾರಾಷ್ಟ್ರೀಯ ಪ್ರಥಮ ಬಾರಿಗೆ ಪಡೆದಿರೋದು ತುಂಬ ಖುಷಿ ಅನಿಸುತ್ತೆ. ಮೋಹನ್ ಅವ್ರ ಸಾಧನೆ ಬಗ್ಗೆ ಹಿರಿಯ ಶಿಕ್ಷಕರಾದ ಜಯರಾಮ್ ಸರ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್. ಸಾಧನೆ ನಿಮ್ಮ ಸ್ಟೂಡೆಂಟ್ ಸಾಧನೆ ಬಗ್ಗೆ ಏನು ಅನಿಸುತ್ತೆ ಸರ್? ಬಹಳ ಸಂತೋಷ ಆಗುತ್ತೆ ಸರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು 12 ರಾಷ್ಟ್ರಗಳ ಒಂದು ಒಂದು ನಿಮಿಷ ಸರ್ 12 ರಾಷ್ಟ್ರಗಳ ಒಂದು ಈ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ತಂದಿರೋದು ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ತಾಲೂಕಿಗೆ, ಹೆಚ್ಚಿನದಾಗಿ ನಮ್ಮ ಕಾಲೇಜಿಗೆ ತುಂಬ ಸಂತೋಷದ ವಿಷಯ ಸರ್. ಅದಕ್ಕಾಗಿ ನಾವೆಲ್ಲ ತುಂಬ ಸಂತೋಷ ಪಡ್ತೀವಿ. ಇದೇ ರೀತಿ ರಾಷ್ಟ್ರ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತೀವಿ. ಹಿರಿಯ ಶಿಕ್ಷಕರಾದ ಜಯರಾಮ್ ವಿಜಯ್ ಕುಮಾರ್ ಸರ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಮೋಹನ್ ಸ್ಟೂಡೆಂಟ್ ಸಾಧನೆ ಬಗ್ಗೆ ಏನು ಅನಿಸುತ್ತೆ ಸರ್? ಸರ್ ಇವತ್ತು ನಮಗೆ ಭಾಳ ಹೆಮ್ಮೆಯ ಒಂದು ಸಂಗತಿ. ಈ ವರ್ಷ ನಮ್ಮ ಶಾಲೆ ಭಾಳಷ್ಟು ಹೆಸರು ಮಾಡ್ತಾಯಿದೆ. ಯಾಕಂದರೆ SSLCನಲ್ಲೂ ಕೂಡ ನಮ್ಮ ರಾಜ್ಯ ಮಟ್ಟದಲ್ಲಿ 3ನೇ ಸ್ಥಾನ ಪಡೆದುಬಿಟ್ಟು ನಮ್ಮ ಶಾಲೆಗೆ ಕೀರ್ತಿನ ತಗೊಂಬಂದಿದ್ದ ಹುಡುಗಿ. ಸೊ ಅದೇ ರೀತಿ ಈ ವರ್ಷ ನಮ್ಮ ಶಾಲೆಗೆ ಪ್ರಶಸ್ತಿಗಳ ಸರಮಾಲೆನೇ ಬರ್ತಾಯಿದೆ. ಇನ್ನೂ ಕೂಡ ಒಂದು ಉತ್ತಮವಾದ ವಿಚಾರ ಅಂತಕ್ಕಂಥದ್ದು ಇದು ಕೂಡ ನಮಗೆ ಬೆಳಕಿಗೆ ಬಂತು. ಈಗ ನಮ್ಮ ವಿದ್ಯಾರ್ಥಿ ಮೋಹನ್ ಅವರು ನೇಪಾಳ ರಾಜಧಾನಿ ಕಠ್ಮಂಡುವಿನಲ್ಲಿ ನಡೆದಂತಹ ಈ ಒಂದು ಕರಾಟೆ ಸ್ಪರ್ಧೆಯಲ್ಲಿ ಉನ್ನತವಾದಂಥ ಸ್ಥಾನವನ್ನು ಗಳಿಸಿಬಿಟ್ಟು ಗೋಲ್ಡ್ ಮೆಡಲಿಸ್ಟ್ ಆಗಿ ಇವತ್ತು ನಮ್ಮ ಶಿರಾ ತಾಲೂಕಿಗೆ ಬಂದಿದ್ದಾನೆ. ಹೆಚ್ಚಿನದಾಗಿ ನಮ್ಮ ಶಾಲೆಗೆ ಒಂದು ಒಳ್ಳೆಯ ಹೆಸರನ್ನು ತಗೊಂಬಂದಿದ್ದಾನೆ. ಸೊ ಇವನ ಕೀರ್ತಿ ಹಿಂಗೆ ಪ್ರಜ್ವಲಿಸ್ಲಿ.